ಇನ್ನು ಮಂಡ್ಯದ ಕೆರಗೋಡು ಹನುಮ ಧ್ವಜ ತೆರವು ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಈ ಗಲಾಟೆಯ ಬಳಿಕ ರಾಜ್ಯಾದ್ಯಂತ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ನಗರದ ಪ್ರಮುಖ ಸರ್ಕಲ್ಗಳ ಧ್ವಜ ಕಂಬದ ಬಳಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಸುಖಾಸುಮ್ಮನೆ ಗಲಾಟೆ ಮಾಡುವವರ ಮೇಲೂ ಕೂಡ ಕಣ್ಣನ್ನ ಇಡಲಾಗಿದೆ. ರಾಷ್ಟ್ರಧ್ವಜ ನಾಡಧ್ವಜ ಬಿಟ್ಟು ಬೇರೆ ಧ್ವಜಕ್ಕೆ ಅವಕಾಶ ಇಲ್ಲ. ಜೊತೆಗೆ ಸಾಮಾಜಿಕ ಜಾಲತಾಣದ ಮೇಲೂ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ. ಕೋಮು ವಿವಾದ, ದ್ವೇಷವನ್ನ ಹರಡುವಂತಹ ಸಂದೇಶಗಳಿಗೆ ಬ್ರೇಕ್ ಹಾಕುವುದಕ್ಕೆ ಮುಂದಾಗಿದ್ದಾರೆ. ಈ ರೀತಿಯಾಗಿ ಪೋಸ್ಟ್ ಮಾಡುವವರ ವಿರುದ್ಧ ಅಧಿಕಾರಿಗಳು ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನ ನ್ಯೂಸ್ ಡೆಸ್ಕ್ ನಿಂದ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾ ಹೋಗ್ತಾರೆ. ಪ್ರಜ್ವಲ್, ಮಂಡ್ಯದ ಕೆರಗೋಡಿನ ಗ್ರಾಮದಲ್ಲಿ ಶುರುವಾದಂತಹ ಧ್ವಜದ ಕಿಚ್ಚು ಸದ್ಯ ರಾಜ್ಯಾದ್ಯಂತ ಹರಡ್ತಾ ಇದೆ. ಪರಿಸ್ಥಿತಿ ಉದ್ವಿಗ್ನ ಆಗ್ತಾ ಇದೆ. ಅದನ್ನ ಕಂಟ್ರೋಲ್ ಮಾಡುವಂತಹ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಪೊಲೀಸರ ಕ್ರಮ ಏನು ಅಂತ ಹೇಳಿ. ವಿದ್ಯಾಶ್ರೀ, ಮಂಡ್ಯದ ಕೆರಗೋಡಿನಲ್ಲಿ ಹನುಮಧ್ವಜ ವಿವಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯಾದ್ಯಂತ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಎಲ್ಲ ಒಂದು ಧ್ವಜಕಟ್ಟೆಗಳಾಗಿರ್ಬೋದು ಅಥವಾ ಧ್ವಜಸ್ತಂಭಗಳಾಗಿರ್ಬೋದು, ಅಲ್ಲಿ ರಾಷ್ಟ್ರಧ್ವಜ ಮತ್ತೆ ನಾಡಧ್ವಜವನ್ನ ಮಾತ್ರ ಹಾರಿಸಲಿಕ್ಕೆ ಅವಕಾಶ ಇರುವಂಥದ್ದು. ಅದರಲ್ಲೂ ಕೂಡ ಊರಿನ ಅಥವಾ ಏರಿಯಾಗಳ ಪ್ರಮುಖ ಸರ್ಕಲ್ಗಳೇನಿರುತ್ತೆ ಅಲ್ಲಿ ರಾಷ್ಟ್ರಧ್ವಜವನ್ನ ಅದೇ ರೀತಿ ನಾಡಧ್ವಜವನ್ನ ಮಾತ್ರ ಹಾರಿಸಲಿಕ್ಕೆ ಅವಕಾಶವನ್ನ ಕೊಡಲಾಗಿದೆಯೇ ಹೊರತು ಬೇರೆ ಯಾವುದೇ ಒಂದು ಧರ್ಮದ ಧ್ವಜಗಳಾಗಿರ್ಬೋದು ಅಥವಾ ಬೇರೆ ಪಕ್ಷದ ಧ್ವಜಗಳಾಗಿರ್ಬೋದು ಇದು ಯಾವುದಕ್ಕೂ ಕೂಡ ಹಾರಾಟಕ್ಕೆ ಅವಕಾಶವನ್ನ ಮಾಡಿಕೊಡಲಾಗ್ತಾ ಇಲ್ಲ. ಇನ್ನೊಂದು ಕಡೆಯಲ್ಲಿ ಅಧಿಕಾರಿಗಳು ಈಗಾಗಲೇ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಜಿಲ್ಲಾಡಳಿತ ಆಗಿರ್ಬೋದು, ತಾಲೂಕು ಆಡಳಿತಗಳಾಗಿರ್ಬೋದು ಅಥವಾ ಸ್ಥಳೀಯ ಆಡಳಿತಗಳಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಇಲ್ಲಿ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಈಗ ಸಾಕಷ್ಟು ಜನ ಕಿಡಿಗೇಡಿಗಳು ಇದನ್ನೇ ಬಳಸಿಕೊಂಡು ಮತ್ತೊಂದು ವಿವಾದವನ್ನ ಹುಟ್ಟಿಸುವಂತ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಆ ನಿಟ್ಟಿನಲ್ಲಿ ಆ ರೀತಿ ಯಾವುದೇ ವಿವಾದಗಳು ಕೂಡ ಆಗಬಾರದು. ಅದೇ ರೀತಿಯಲ್ಲಿ ರಾಜ್ಯದಲ್ಲಿ ಕಾನೂನು ಮತ್ತೆ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಬೇಕಾದಂತಹ ಒಂದು ಜವಾಬ್ದಾರಿ ಏನಿದೆ ಅದು ಸ್ಥಳೀಯ ಅಧಿಕಾರಿಗಳ ಮೇಲೂ ಇರುತ್ತೆ. ಹಾಗಾಗಿ ಅವರು ಕೂಡ ಈಗ ಎಚ್ಚರಿಕೆಯನ್ನು ವಹಿಸಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಅಂದ್ರೆ ಈ ಹಿಜಾಬ್ ವಿವಾದ ಆಗಿರ್ಬೋದು, ಇವೆಲ್ಲವೂ ಕೂಡ ಮೊದಲಿಗೆ ಸಣ್ಣದಾಗಿ ಪ್ರಾರಂಭ ಆಗಿರುವಂತದ್ದು, ಅನಂತರದಲ್ಲಿ ಇಡೀ ರಾಜ್ಯಾದ್ಯಂತ ವ್ಯಾಪಿಸ್ತಾ ಹೋಗಿದೆ. ಅದೇ ನಿಟ್ಟಿನಲ್ಲಿ ಈ ರೀತಿಯ ಒಂದು ಧ್ವಜಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈ ಹೋರಾಟಗಳು ವ್ಯಾಪಕವಾಗ್ತಾ ಇರೋದ್ರಿಂದಾಗಿ ಈ ರೀತಿ ಯಾವುದೇ ಅಹಿತಕರ ಘಟನೆಗಳು ಕೂಡ ನಡಿಬಾರದು ಅನ್ನುವಂಥ ಕಾರಣದಿಂದಾಗಿ ಈಗಾಗಲೇ ಕಟ್ಟೆಚ್ಚರವನ್ನು ಕೂಡ ವಹಿಸಿರುವಂಥದ್ದು ನೀವು ಗಮನಿಸಿರ್ಬೋದು. ಶಿವಾಜಿನಗರ ಆಗಿರ್ಬೋದು, ಜೆ ನಗರ ಆಗಿರ್ಬೋದು, ಇಲ್ಲೂ ಕೂಡ ಬೇರೆ ಬೇರೆ ಧ್ವಜಗಳು ಹಾರಾಡ್ತಾ ಇದೆ ಅನ್ನುವಂಥ ಒಂದು ಪೋಸ್ಟ್ಗಳನ್ನ ಮಾಡ್ತಾರೆ. ಅಲ್ಲಿ ಅನಂತರದಲ್ಲಿ ಪೊಲೀಸರು ಹೋಗಿ ಆ ಒಂದು ಧ್ವಜವನ್ನ ಇಳಿಸಿ ಮತ್ತೆ ರಾಷ್ಟ್ರಧ್ವಜವನ್ನು ಹಾರಿಸುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾರೆ. ಈ ರೀತಿಯ ಘಟನೆಗಳು ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯ ಪೋಸ್ಟ್ ಮಾಡ್ತಾ ಹೋಗೋದ್ರಿಂದಾಗಿ ಈ ರೀತಿಯ ವಿವಾದ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ನಿಟ್ಟಿನಲ್ಲಿ ಸಾಮಾಜಿಕ ಜಾಲತಾಣಗಳ ಮೇಲೂ ಕೂಡ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಕೋಮು ದ್ವೇಷವನ್ನು ಹರಡುವಂತ ಒಂದು ಪೋಸ್ಟ್ಗಳಾಗಿರಬಹುದು ಅಥವಾ ಬೇರೆ ಯಾವುದಾದ್ರೂ ವಿವಾದವನ್ನ ಕ್ರಿಯೇಟ್ ಮಾಡುವಂತ ಒಂದು ಪೋಸ್ಟ್ಗಳಾಗಿರ್ಬೋದು, ಅದನ್ನ ಪೋಸ್ಟ್ ಮಾಡುವಂತವರು ಅದೇ ರೀತಿ ಅದನ್ನ ಶೇರ್ ಮಾಡುವಂತವರ ವಿರುದ್ಧವೂ ಕೂಡ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಅಧಿಕಾರಿಗಳು ಮುಂದಾಗ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಈ ರೀತಿ ವಿವಾದಗಳು ಆಗ್ತಾ ಹೋದಂತಹ ಸಂದರ್ಭದಲ್ಲಿ ಊರಿನಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಏರಿಯಾಗಳಲ್ಲಿ ಆಗಿರ್ಬೋದು ಶಾಂತಿಯನ್ನು ನೆಲೆಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದೇ ರೀತಿಯಲ್ಲಿ ಇದು ಪೊಲೀಸರಿಗೂ ಕೂಡ ಸಾಕಷ್ಟು ಸವಾಲು ಒಡ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ಸರ್ಕಾರಕ್ಕೂ ಕೂಡ ಎಲ್ಲೋ ಒಂದು ಕಡೆ ಮುಜುಗರವನ್ನು ತರ್ತಾ ಬರುತ್ತೆ. ಆ ನಿಟ್ಟಿನಲ್ಲಿ ಅಧಿಕಾರಿಗಳೆಲ್ಲರೂ ಕೂಡ ಈಗಾಗಲೇ ಅಲರ್ಟ್ ಆಗಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಕೆಲವೊಂದಿಷ್ಟು ಜನ ಈಗಾಗಲೇ ಹೋಗಿ ಮನವಿಯನ್ನ ಕೂಡ ಕೊಡುವಂತ ಒಂದು ಸಾಧ್ಯತೆಗಳಿರುತ್ತೆ. ಅಂದ್ರೆ ನಾವು ಈ ಧ್ವಜವನ್ನ ಹಾರಿಸ್ತೀವಿ, ನಮಗೆ ಅವಕಾಶವನ್ನ ಕೊಡಿ ಅನ್ನುವಂಥದ್ದು. ಆ ರೀತಿ ಯಾವುದೇ ಮನವಿ ಬಂದರೂ ಕೂಡ ಅದನ್ನ ತಕ್ಷಣದಲ್ಲೇ ತಿರಸ್ಕರಿಸಬೇಕು. ಅದೇ ರೀತಿಯಲ್ಲಿ ಆ ಮನವಿಯನ್ನ ಕೊಟ್ಟಂತವ್ರು ಏನಿರ್ತಾರೆ ಅವರು ಯಾವುದಾದ್ರೂ ಬೇರೆ ರೀತಿಯ ಕೃತ್ಯಗಳಿಗೆ ಮುಂದಾಗುವಂತ ಒಂದು ಸಾಧ್ಯತೆಗಳಿರುತ್ತೆ. ಅಂತವರ ಮೇಲೆ ಕೂಡ ಕಣ್ಣಿಡುವಂತೆ ಈಗಾಗಲೇ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಂತಿ ಸುವ್ಯವಸ್ಥೆ ಕದಡಬಾರದು ಅನ್ನುವಂಥದ್ದೇನಿದೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಮುಂದಾಗಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಪ್ರಜ್ವಲ್ ತಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.